ದೇಶದಲ್ಲೇ ಸ್ಮಾರ್ಟ್ ಫೋನ್ನಲ್ಲೇ ಈಗ ಎಲ್ಲವೂ ಸಿಗ್ತಾ ಇದೆ. ಅಂಗೈನಲ್ಲೇ ಜನರಿಗೆ ಮನರಂಜನೆ ಸಿಗ್ತಾ ಇದೆ. ಜನರು OTT ಯೂಟ್ಯೂಬ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಮನೆ ಮಂದಿ ಎಲ್ಲ ಕುಳಿತು ಟಿವಿ ನೋಡುವ ಅಭ್ಯಾಸವಾಗಿ ಅದೆಲ್ಲವೂ ಕೂಡ ಇದೀಗ ಮರೆಯಾಗ್ತಾ ಇದೆ. ಪರಿಣಾಮ ಕಳೆದ 3 ವರ್ಷದಲ್ಲಿ 50 ಮನರಂಜನಾ ಚಾನೆಲ್ಗಳು ಬಂದಾಗಿವೆ ಎಂಬ ವರದಿಯಾಗಿದೆ. ಇನ್ನು ಜನರು ಟಿವಿ ನೋಡುವ ಅಭ್ಯಾಸ ಅದೆಲ್ಲವೂ ಕೂಡ ಇದೀಗ ಬದಲಾವಣೆ ಆಗ್ತಾ ಇದೆ. ಜನರು ಡಿಜಿಟಲ್ ಮೀಡಿಯಾಗಳಲ್ಲಿ ಅಡಿಕ್ಟ್ ಆಗಿರೋದ್ರಿಂದ ಮನರಂಜನಾ ಚಾನೆಲ್ಗಳ ಜಾಹೀರಾತು ಆದಾಯವೇ ಕುಸಿದು ಹೋಗಿತ್ತು. ಇದರಿಂದ ಕಳೆದ 3 ವರ್ಷಗಳಲ್ಲಿ 50 ಚಾನೆಲ್ಗಳು ತಮ್ಮ ಚಾನೆಲ್ ಲೈಸೆನ್ಸ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಸರೆಂಡರ್ ಮಾಡಿವೆ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮವಾಗಿದೆ. ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ಈ ಒಪ್ಪಂದ ಜಾರಿಯಾದರೆ ಭಾರತಕ್ಕೆ ಯುರೋಪಿಯನ್ ಯೂನಿಯನ್ನಿಂದ ಆಮದು ಆಗುವ ಲಕ್ಸುರಿ ಕಾರ್ ಬೆಲೆ ಕಡಿಮೆಯಾಗಲಿದೆ. ಭಾರತವು ಯುರೋಪಿಯನ್ ಒಕ್ಕೂಟದಿಂದ ಕಾರುಗಳ ಮೇಲಿನ ಆಮದು ಸುಂಕವನ್ನು ಪ್ರಸ್ತುತ ಶೇಕಡ 110ರಿಂದ ಶೇಕಡ 40ಕ್ಕೆ ತೀವ್ರವಾಗಿ ಇಳಿಸುವ ಸಾಧ್ಯತೆ ಇದೆ. ಇವತ್ತು ಈ ಒಪ್ಪಂದ ಘೋಷಣೆಯಾಗುವ ಸಾಧ್ಯತೆ ಇದೆ. ಸಾಂಬಾ ಜಿಲ್ಲೆಯ ಅಂತಾರಾಷ್ಟ್ರೀಯ ಗಡಿ ಸಮೀಪ ಗಡಿ ಭದ್ರತಾ ಪಡೆ ಪಾಕಿಸ್ತಾನದ ನುಸುಳುಕೋರರನ್ನು ಹೊಡೆದುರುಳಿಸಿದೆ. ಅಂತಾರಾಷ್ಟ್ರೀಯ ಗಡಿ ಸಮೀಪ ಭಾರತದ ಒಳಗೆ ನುಸುಳೋದಕ್ಕೆ ಯತ್ನಿಸಿದಂತಹ ಪಾಕಿಸ್ತಾನದ ಪ್ರಜೆಯನ್ನ ಹತ್ಯೆ ಮಾಡಲಾಗಿದೆ ಅಂತ ಉನ್ನತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ರಾಮಗಢ ವಲಯದ ಮಜರಾ ಪ್ರದೇಶದ ಮೂಲಕ ನುಸುಳುಕೋರ ಭಾರತದ ಪ್ರದೇಶಕ್ಕೆ ನುಗ್ಗೋದಕ್ಕೆ ಪ್ರಯತ್ನಿಸ್ತಾ ಇದ್ದ. ಭಾರತ ಚೀನಾ ಉತ್ತಮ ನೆರೆಹೊರೆಯವರು, ಸ್ನೇಹಿತರು ಅಂತ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹೇಳಿದ್ದಾರೆ. ಭಾರತದ 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಚೀನಾದ ಡ್ರ್ಯಾಗನ್ ಮತ್ತು ಭಾರತದ ಎಲಿಫೆಂಟ್ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿವೆ ಎಂದಿದ್ದಾರೆ. ಕಳೆದ ವರ್ಷದಲ್ಲಿ ಚೀನಾ ಭಾರತ ಸಂಬಂಧಗಳು ಸುಧಾರಿಸುತ್ತಿವೆ ಮತ್ತು ಅಭಿವೃದ್ಧಿ ಹೊಂದುತ್ತಿವೆ ಮತ್ತು ವಿಶ್ವಶಾಂತಿ ಮತ್ತು ಸಮೃದ್ಧಿಯನ್ನ ಕಾಪಾಡಿಕೊಳ್ಳುವುದಕ್ಕೆ ಉತ್ತೇಜಿಸುವುದಕ್ಕೆ ಹೆಚ್ಚಿನ ಮಹತ್ವದಾಗಿದೆ ಅಂತ ಕ್ಸಿ ಜಿನ್ಪಿಂಗ್ ತಿಳಿಸಿದ್ದಾರೆ. ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರು ಭಾರತಕ್ಕೆ ನಿರೀಕ್ಷಿತ ಭೇಟಿಯನ್ನು ನೀಡಿದ್ದಾರೆ. ಈ ಬೆನ್ನಲ್ಲೇ ಪಾಕಿಸ್ತಾನದ ವಿಮಾನ ನಿಲ್ದಾಣದ ಒಪ್ಪಂದದಿಂದ UAE ಹಿಂದೆ ಸರಿದಿದೆ. ಪಾಕಿಸ್ತಾನದ ಆರ್ಥಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ ವಿಮಾನ ನಿಲ್ದಾಣದ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನ UAEಗೆ ಕೆಲಸದಿಂದ ವಜಾಗೊಳಿಸ್ತಾ ಇದೆ. ಇದರ ಪೈಕಿ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ 14,000 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿತ್ತು. ಈಗ ಮತ್ತೆ 14,000 ಉದ್ಯೋಗಿಗಳನ್ನು ಮಂಗಳವಾರದಿಂದ ತೆಗೆದುಹಾಕ್ತಾ ಇದೆ. ಈ ವಿಷಯದ ಬಗ್ಗೆ ತಿಳಿದವರ ಪ್ರಕಾರ ಸುಮಾರು 30,000 ಕಾರ್ಪೊರೇಟ್ ಉದ್ಯೋಗಿಗಳನ್ನು ಕಡಿತಗೊಳಿಸುವ ವಿಶಾಲ ಗುರಿಯ ಭಾಗವಾಗಿ ಅಮೆಜಾನ್ ಇಂದಿನಿಂದ 2ನೇ ಸುತ್ತಿನ ಉದ್ಯೋಗ ಕಡಿತವನ್ನು ಒಂದು ಕಡೆ ಯೋಜಿಸುತ್ತಿದೆ. ಮಹಿಳಾ ಪ್ರೀಮಿಯರ್ ಲೀಗ್ನ 16ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ RCB ತಂಡವನ್ನು 15 ರನ್ಗಳಿಂದ ಸೋಲಿಸಿತು. ನೆಟ್ ಸಿವರ್ ಅವರ ಅದ್ಭುತ ಶತಕ ಮುಂಬೈಗೆ 200 ರನ್ ಅನ್ನು ಗಳಿಸುವುದಕ್ಕೆ ಸಹಾಯವನ್ನು ಮಾಡಿತು. RCB ಪರ ರಿಚಾ ಘೋಷ್ 90 ರನ್ ಗಳಿಸಿ ಏಕಾಂಗಿ ಹೋರಾಟವನ್ನು ನಡೆಸಿದ್ರು. RCBಗೆ ಜಯ ಸಿಗಲಿಲ್ಲ. ವಡೋದರಾದಲ್ಲಿ ನಡೆದಂತಹ ಈ ಪಂದ್ಯ ಅಭಿಮಾನಿಗಳಿಗೆ ಮನರಂಜನೆ ರಸದೌತಣ ನೀಡುವುದರಲ್ಲಿ ಯಶಸ್ವಿಯಾಗಿದೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಭಾರತ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವರ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರಸ್ತುತ ನ್ಯೂಜಿಲೆಂಡ್ ವಿರುದ್ಧ ನಡೀತಾ ಇರುವಂತಹ T20I ಸರಣಿಯಲ್ಲಿ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಪ್ರವಾಸಿ ಬೌಲರ್ಗಳಿಗೆ ನಡುಕ ಹುಟ್ಟಿಸಿದ್ದಾರೆ. ಈ ಬೆನ್ನಲ್ಲೇ ತಮ್ಮ ಗುರು ಯುವರಾಜ್ ಸಿಂಗ್ ಮತ್ತೊಂದು ದಾಖಲೆಯನ್ನು ಮುರಿದಿದ್ದಾರೆ. ಮತ್ತೊಂದು ಕಡೆ ನೋಡಿ, ಪಂಜಾಬ್ ವಿರುದ್ಧದ 2025-26 ಸಾಲಿನ ರಣಜಿ ಟ್ರೋಫಿ ಟೂರ್ನಿಯ ಪಂದ್ಯಕ್ಕೆ ಕರ್ನಾಟಕ ತಂಡವನ್ನು ಪ್ರಕಟಿಸಲಾಗಿದ್ದು ರಾಜ್ಯ ತಂಡದ ನಾಯಕತ್ವವನ್ನು ದೇವದತ್ತ ಪಡಿಕ್ಕಲ್ಗೆ ನೀಡಲಾಗಿದೆ. ಫೆಬ್ರವರಿ 1ರಂದು ಮೊಹಾಲಿಯ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಈ ಪಂದ್ಯವನ್ನು ಆರಂಭಿಸಲಿದೆ.
ಕಿಚ್ಚ ಸುದೀಪ್ ಅವರು ಸದ್ಯ ಸಿಸಿಎಲ್ ಪಂದ್ಯಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಪರವಾಗಿ ಆಡ್ತಾ ಇರುವಂತಹ ಕಿಚ್ಚ ಸುದೀಪ್ ಸಖತ್ ಫಾರ್ಮ್ನಲ್ಲಿದ್ದಾರೆ. ಮೊನ್ನೆ ನಡೆದ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ ಭೋಜ್ಪುರಿ ದಬಾಂಗ್ ತಂಡವನ್ನು ಸೋಲಿಸಿದೆ. ಈ ಪಂದ್ಯದಲ್ಲಿ ಸುದೀಪ್ ಅವರು ಸೂಪರ್ ಆಗಿರೋ 6 ಅನ್ನು ಬಾರಿಸಿದ್ದಾರೆ. ನಲ್ಲಿ ಮೂಳೆ ಸ್ಟಾರ್ ಗಿಲ್ಲಿ ಈಗ ಕನ್ನಡ ಕಿರುತೆರೆಯ ಬಿಗ್ ಬಾಸ್. ಒಂಟಿ ಮನೆಯಲ್ಲಿ 24 ಜನ ಸ್ಪರ್ಧಿಗಳ ಜೊತೆ ಪರಾಕ್ರಮದಿಂದ ಹೋರಾಡಿ ಬಿಗ್ ಬಾಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾ ಇದ್ದಂತೆ ಗಿಲ್ಲಿ ಚಿತ್ರತಂಡದ ಹಿರಿಯರನ್ನ ಭೇಟಿ ಆಗ್ತಾ ಇದ್ದಾರೆ. ಇದೀಗ ದಿವಂಗತರಾದವರ ಸ್ಮಾರಕದ ಬಳಿ ತೆರಳಿ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಮೈಸೂರಿನ ವಿಷ್ಣು ಸ್ಮಾರಕಕ್ಕೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಭೇಟಿಯನ್ನ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಮನೆ ಕೆಲಸದ ಆಕೆಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ನಟ ನದೀಮ್ ಖಾನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಮದುವೆಯಾಗುವುದಾಗಿ ಸುಳ್ಳು ಹೇಳಿ ಸುಮಾರು 10 ವರ್ಷಗಳ ಕಾಲ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅವರ ಮನೆಯ ಕೆಲಸದ ಮಹಿಳೆ ದೂರಿದ್ದಾರೆ. ಈ ದೂರಿನ ಮೇರೆಗೆ ನಟನನ್ನ ಅರೆಸ್ಟ್ ಮಾಡಲಾಗಿದೆ.